ಇವತ್ತು ರಾತ್ರಿ ಕಳೆಯೋದ್ರಾಗ ನಮ್ಮ ರಂಗೇಗೌಡನ ಬಾಳ್ಗೆ ಬೆಳಗ್ಗೆ ಬರ್ತದೆ. ಇವತ್ತೇ ಈ ಹಟ್ಟಿಯಾಗೆ ದಿಟವಾದ ದೀಪಾವಳಿ ದಿನ ಆಯ್ತದೆ. ಅಜ್ಜಿ, ನೀವು ಮತ್ತೆ ಮತ್ತೆ ನನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾ ಇದ್ದೀರಾ. ನೀವು ಹೇಳ್ದಾಗೆ ಅತ್ತೆಗೆ ನಾನು ನಿಮ್ಮ ಜೊತೆ ಸೇರ್ಕೊಂಡಿದ್ದೀನಿ ಅಂತ ಗೊತ್ತಾದರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ ಹೊರತು ಕೋಪ ಎಲ್ಲ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಅನುಮಾನ ಪರಿಹಾರ ಮಾಡೋದಕ್ಕೆ ಹೋಗಿ ನಾನು ಅವ್ರ ಮನ್ಸಿಗೆ ನೋವು ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಈ ವಿಷಯ ಗೌಡ್ರಿಗೇನಾದ್ರೂ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತಾ. ನೋಡಿ, ಈ ಆಟನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನಾನು ಅವ್ರ ಜೊತೆ ಮದ್ವೆಗೆ ಹೋಗ್ತೀನಿ. ರಂಗೇಗೌಡ್ರ ಹೆಂಡ್ರು ಈಟ್ ಬಿರ್ನೆ ಕೊಟ್ಟು ಮಾತನ್ನ ಮರ್ತ್ರೆ ಹೆಂಗವ? ನೀನು 3 ಪರೀಕ್ಷೆಗೆ ಒಪ್ಕೊಂಡಿದ್ದೆ. ಮೊದಲನೇ ಕಿತ ನಾವು ಗೆದ್ವಿ, ಈ ಕಿತನು ನಾವೇ ಗೆಲ್ಲೋದು. ಅರ್ಧ ಆಡ್ದಾಗೆ ಪಗಡೆ ಕಾಯಿನ ಕೆಳಗಿಟ್ಟು ನಾನು ಆಟ ಆಡೋಕ್ಕಿಲ್ಲ ಅನ್ನೋರನ್ನ ಹೇಳಿ ಅಂತಾರೆ. ಇದ್ರ ಪರಿಣಾಮ ಏನೇ ಆಗಿರಲಿ, ನಾನು ಆಟ ಪೂರ್ತಿ ಮಾಡ್ತೀನಿ ಅನ್ನೋನ್ಗೆ ದಿಟವಾದ ಧೈರ್ಯವಂತ ಅನ್ನೋದು. ನಿನ್ನ ಅನುಮಾನದ ಪ್ರಕಾರ ಕಾಂಚನ ಒಳ್ಳೆಯವಳು ಅಂತ ಫಲಿತಾಂಶ ಬಂದು ನಾವೇ ತಪ್ಪಿತಸ್ಥರು ಅಂತ ತೀರ್ಮಾನ ಆಗಲಿ, ಆಗ ನೀನು ಯಾವ ಶಿಕ್ಷೆ ಕೊಟ್ಟರು ನಾವು ಅನುಭವಿಸ್ತೀವಿ. ನಿನಗೆ ನಾವು ಸುಳ್ಳು ಹೇಳ್ತಿದ್ದೀವಿ ಅನಿಸಿದ್ರು ಅದನ್ನು ಸಾಬೀತು ಮಾಡೋಕ್ಕಾದರೂ ರಂಗೇಗೌಡನ ಜೊತೆಯಾಗಿ ಲಗ್ನಕ್ಕೆ ಹೋಗೋದನ್ನು ತಪ್ಪಿಸಿ ನಮ್ಮ ಕುಟೆ ಬಾ. ಅವಳು ಇವತ್ತೇ ನಿಮ್ಮನ್ನ ಜೋಡಿಯಾಗಿ ಹೋಗು ಅಂತ ಹೇಳ್ತಾಳಲ್ಲ, ಅದು ಯಾಕೆ ಅಂತ ನೀವು ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಯ್ತದೆ. ಅವತ್ತೆಲ್ಲ ನಿಮ್ಮನ್ನ ಜೊತೆಯಾಗಿ ಕಳಿಸ್ತೇ ಇದ್ದೋಳು ಇವತ್ತು ದಿಢೀರಂತ ಪ್ಲಾನ್ ಮಾಡಿ ನಿಮ್ಮನ್ನ ಜೊತೆಯಾಗಿ ಕಳಿಸ್ತಾವಳೆ ಅಂದರೆ ಯೋಚನೆ ಮಾಡಬೇಕು ತಾನೇ. ಅದೇ ನಿನ್ನೆ ಆ ಪಂಡಿತನ ಹಿಡಿಯೋಕೆ ಹೋದಾಗ ನೀನು ನಮ್ಮ ಜೊತೆ ಇದ್ದೆ ಅಂತ ಅವ್ರ ಕಣ್ಣು ನಿನ್ನ ಮ್ಯಾಗ ಬಿದ್ದದೆ. ಅರ್ಧ ಆಡ್ದಾಗೆ ಪಗಡೆ ಕಾಯಿನ ಕೆಳಗಿಟ್ಟು ನಾನು ಆಟ ಆಡೋಕ್ಕಿಲ್ಲ ಅನ್ನೋರನ್ನ ಹೇಳಿ ಅಂತಾರೆ. ನೀನು 3 ಪರೀಕ್ಷೆಗೆ ಒಪ್ಕೊಂಡಿದ್ದೆ. ಮೊದಲನೇ ಕಿತ ನಾವು ಗೆದ್ವಿ, ಈ ಕಿತನು ನಾವೇ ಗೆಲ್ಲೋದು. ಮೇಡಮ್ ಅವರೇ, ಮುಹೂರ್ತಕ್ಕೆ ಒತ್ತಾಯ್ತು ಅಂತ ಅವ್ವ ಬೇಸರ ಮಾಡ್ಕೊತಾವ್ರೆ. ಇನ್ನೂ ನಿಮ್ಮ ಅಲಂಕಾರ ಮುಗ್ದಿಲ್ವೇ? ಐಸು ಮೇಡಮ್ ಅವರೇ, ಇದೇನು ಇನ್ನ ಮಲಿಕೊಂಡಿದ್ದೀರಾ? ಲಗ್ನಕ್ಕೆ ಬರಕ್ಕಿಲ್ವೇ? ಗೌಡ್ರೆ, ಯಾಕೋ ಜ್ವರ ಬಂದಂಗೆ ಆಗ್ತಾ ಇದೆ. ಮೈಯೆಲ್ಲ ಬಿಸಿ ಬಿಸಿ ಆಗಿದೆ. ಜ್ವರನ? ಅಯ್ಯಯ್ಯೋ, ಬಂದಿರಂಗೆ ಅದೇ ಅಲ್ಲ ಮೇಡಮ್ ಅವರೇ, ದಿಟ್ವಾಗ್ಲೂ ಜ್ವರ ಬಂದದೆ. ಹಣೆ ಒಳ್ಳೆ ಕೆಂಡಕ್ಕಾದಂಗೆ ಕಾದೋಗದೆ. ನೀವು ಹೇಳ್ದೆ ಸುಮ್ಕೆನೇ ಇದ್ದೀರಾ? ಆಗಲೇ ಹುಷಾರಾಗೇ ಇದ್ರಲ್ಲ. ಅವ್ವ ಲಗ್ನಕ್ಕೆ ಹೋಗಿ ಅಂತ ಹೇಳ್ದಾಗೆ ಹೇಳ್ಬೇಕು ತಾನೇ. ಇರಿ, ನಾನು ಪಂಡಿತರನ್ನ ಕರ್ಕೊಂಬರ್ತೀನಿ. ಅಯ್ಯಯ್ಯೋ, ಇದ್ದೋ ಪಂಡಿತನ್ನು ಕಳ್ಳ ಅಂತ ಊರಿಂದ ಆಚೆಗೆ ಹಾಕ್ಬಿಟ್ವಿ. ಈಗ ಏನು ಮಾಡೋದು? ಹಾಂ, ತಮ್ಮ ಏನೋ ಡಾಕ್ಟ್ರಲ್ವೇ, ಅವನ್ನೇ ಕರೆದು ಔಷಧಿ ಕೊಡೋಕೆ ಹೇಳ್ತೀನಿ ರೀ. ಸಮಯ. ಅಯ್ಯೋ ಗೌಡ್ರೆ, ಗೌಡ್ರೆ, ಮಹೇಶ ಈಗಷ್ಟೇ ಪರೀಕ್ಷೆ ಬರೆದಿರೋದು. ಅವ್ರಿಗಿನ್ನೂ ಡಾಕ್ಟರ್ ಸರ್ಟಿಫಿಕೇಟೇ ಸಿಕ್ಕಿಲ್ಲ. ಅದು ಸಿಗೋವರೆಗೂ ಅವ್ರು ಯಾರಿಗೂ ಟ್ರೀಟ್ ಮಾಡೋ ಹಾಗಿಲ್ಲ. ಸದ್ಯಕ್ಕೆ ಪಪ್ಪಂಗೆ ಫೋನ್ ಮಾಡಿ ಏನಾದರೂ ಮನೆ ಔಷಧಿನೇ ತಗೋತೀನಿ. ಆಗಲೂ ಕಡಿಮೆ ಆಗಿಲ್ಲ ಅಂದರೆ ಸಿಟಿ ಡಾಕ್ಟ್ರ್ ಹತ್ರ ಹೋಗೋಣ, ಸರಿನಾ? ನೀವೀಗ ಮದುವೆಗೆ ಹೋಗ್ಬಿಟ್ಟು ಬನ್ನಿ. ಅದೆಂಗಾಯ್ತದೆ? ನಿಮ್ಮನ್ನು ಈ ಪರಿಸ್ಥಿತಿನಾಗ್ಬಿಟ್ಟು ನಾನೆಲ್ಲೂ ಹೋಗೋಕ್ಕಿಲ್ಲ.
ಲಗ್ನ ಬೇಕಾದ್ರೆ ಇನ್ನೊಂದು ದಿನ ಇಡ್ಸವ. ನೋಡಿ ಮೊದಲು ಸಿಟಿ ಡಾಕ್ಟ್ರ್ ತಾವ ಹೋಗೋಣ ಬನ್ನಿ. ಗೌಡ್ರೆ ಪ್ಲೀಸ್ ನನ್ನ ಮಾತು ಕೇಳಿ. ನೀವು ಬಂದು ತಾಳಿ ತೆಕ್ಕೊಟ್ರೇನೆ ಮದುವೆ ಅಂತ ಮಂಟಪದಲ್ಲಿ ಎಲ್ಲರೂ ಕಾಯ್ತಿರ್ತಾರೆ. ಹೋಗದೆ ಇದ್ರೆ ಅದು ಅಪಶಕುನ ಅಂತನೋ ಇಲ್ಲ ನಿಮಗೆ ಅವ್ರ ಮೇಲೆ ಒಲ್ವಿಲ್ಲ ಅಂತನೋ ಜನ ಆಡ್ಕೋತಾರೆ. ಅದರಿಂದ ಮದುವೆ ನಿಂತು ಹೋಗ್ಬೋದಲ್ವಾ? ನೀವು ಹೋಗದೆ ನಮ್ಮ ಹಳ್ಳಿ ಹುಡುಗಿ ಮದುವೆ ನಿಂತರೆ ನನಗೆ ಇದಕ್ಕಿಂತ ನೋವಾಗುತ್ತೆ. ಅದು ಅಲ್ಲದೆ ಅತ್ತೆ ಬೇರೆ ಮಾತು ಕೊಟ್ಟಿದ್ದಾರಂತೆ ನೀವು ಬಂದೇ ಬರ್ತೀರಾ ಅಂತ. ನೀವು ಹೋಗದೆ ಇದ್ರೆ ಅತ್ತೆ ಮಾತು ತಪ್ಪದಾಗುತ್ತಲ್ವಾ? ಅವ್ರಿಗೆ ಅವಮಾನ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡೋದು ತಪ್ಪು ತಾನೆ? ನೀವೇನೇ ಹೇಳಿ ಐಸು ಮೇಡಮ್ ಅವರೇ, ಈ ಮಾತು ಕೊಡೋ ವಿಚಾರ ನನ್ನನ್ನು ಸಾನಿ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾ ಇದೆ. ನಿಮ್ಮನ್ನು ಆಟೋ ಒಂದು ಜ್ವರದಲ್ಲಿ ನೋಡಿದಾಗಲೇ ನನ್ನ ಕಳ್ಳು ಕಿವಿಚ್ದಂಗಾಯ್ತು. ಆದರೆ ಅವ್ವ ಮಾತು ಕೊಟ್ಟವಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನು ಈ ಪರಿಸ್ಥಿತಿಲಿ ಬಿಟ್ಟೋಗ್ಬೇಕಾಗದೆ. ನೊಂದ್ಕೋಬೇಡಿ ಗೌಡ್ರೆ, ನನಗೇನೂ ಆಗಿಲ್ಲ. ಮನುಷ್ಯನ ಆರೋಗ್ಯ ಸರಿಯಾಗಿದೆ ಅಂತ ಗೊತ್ತಾಗಬೇಕು ಅಂದರೆ ವರ್ಷಕ್ಕೊಂದ್ಸಲ ಜ್ವರ ಬರಲೇಬೇಕು ಅಂತ ಪಪ್ಪ ಆಗಾಗ ಹೇಳ್ತಿದ್ರು. ಬೇಕಾದ್ರೆ ನೀವೇ ನೋಡಿ, ನೀವು ಮದುವೆಗೆ ಹೋಗಿ ವಾಪಸ್ ಬರೋದ್ರೊಳಗೆ ನಾನು ಮೊದಲಿನ ಹಾಗೆ ಹುಷಾರಾಗಿರ್ತೀನಿ. ಹಾಂ, ಆದರೂ ಅಲ್ಲಿ ಗಂಟನಾದರೂ ನೀವು ಜ್ವರದಲ್ಲಿ ನರಳ್ತಿರ್ತೀರ ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗೆ ಸಾನೆ ಸಂಕಟ ಆಗ್ತದೆ. ಅಷ್ಟೊಂದು ಇಷ್ಟಪಡ್ತೀರಾ ನನ್ನ? ಇನ್ನೂ ಅನುಮಾನ ಆಯ್ತಾ ಮೇಡಮ್ ಅವರೇ? ಇಲ್ಲ, ಆದರೆ ಗಂಡನ ಬಾಯಿಂದ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅನ್ನೋ ಮಾತನ್ನ ಎಷ್ಟು ಸಲ ಕೇಳಿದ್ರು ಹೆಂಡತಿಗೆ ಬೋರ್ ಆಗೋದೇ ಇಲ್ಲ. ಅದಕ್ಕೆ ಹೇಳಿದೆ ಅಷ್ಟೇ. ಇದೊಂದು ಜ್ವರ ಇದ್ದರೂ ನಿಮ್ಮ ತೊಂಟಾಟಕ್ಕೆ ಏನೂ ಕಮ್ಮಿ ಇಲ್ಲ ಅಲ್ವಾ? ಮತ್ತೆ ಈಗಲಾದರೂ ನನಗೆ ಬಂದಿರೋದೊಂದು ಸಣ್ಣ ಜ್ವರ, ಬೇಗ ಹುಷಾರಾಗಿಬಿಡ್ತೀನಿ ಅಂತ ನಂಬ್ತೀರ ತಾನೆ? ನೀವು ಏನು ಹೇಳಿದ್ರು ನಂಬ್ತೀನಿ ಮೇಡಮ್ ಅವರೇ. ಆಟ ಒಂದು ನಂಬಿಕೆ ನಿಮ್ಮ ಮೇಲೆ. ಆದರೂ ಈ ಪರಿಸ್ಥಿತಿ ನಂಗೆ ಬಿಟ್ಟೋಗಕ್ಕೆ ಮನಸ್ಸೇ ಬರ್ತಿಲ್ಲ. ಅಯ್ಯೋ ನನ್ನ ಮುದ್ದು ಯಜಮಾನ್ರೆ, ನಮ್ಮಿಬ್ರಿಗೂ ಮದುವೆ ಆಗಿರೋದಕ್ಕೆ ನಾವು ಇಷ್ಟ ಅನ್ಯೋನ್ಯವಾಗಿರೋದು. ಹಾಗೆ ಮಂಟಪದಲ್ಲಿ ನಿಮಗೋಸ್ಕರ ಕಾಯ್ತಾ ಇರೋ ಜೋಡಿನೂ ಆಗ್ಬೇಕಲ್ವಾ? ಮುಹೂರ್ತ ಮೀರೋ ಅಷ್ಟರಲ್ಲಿ ನೀವು ಅಲ್ಲಿರಬೇಕು ಗೌಡ್ರೆ. ಪ್ಲೀಸ್, ನನಗೋಸ್ಕರನಾದರೂ ನೀವು ಹೋಗಲೇಬೇಕು. ಮೇಡಮ್ ಅವರೇ, ಗೌಡ್ರೆ ಸರಿ ಮೇಡಮ್ ಅವರೇ, ನೀವು ಹೇಳಿದ್ರಿ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಈಗ ಹೋಯ್ತಾ ಇದ್ದೀನಿ. ಆದರೆ ನಾನು ಬರೋ ಗಂಟ ಈ ಜಾಗ ಬಿಟ್ಟು ಕದಲಬಾರ್ದು. ಅವಂಗೆ ಹೇಳ್ತೀನಿ, ಅವ್ರು ಕಷಾಯ ಮಾಡ್ಕೊಂಬಂದು ಕೊಡ್ತಾರೆ. ಹಾಂ, ಜ್ವರ ಇಳಿಯೋ ಗಂಟ ಈ ಗಂಡ ಹೇಳ್ದಂಗೆ ಇಲ್ಲೇ ಇರಬೇಕು. ನಾನು ಬಿರ್ನೇ ಬಂದ್ಬಿಡ್ತೀನಿ, ಸರಿನಾ? ಮಗ, ಯಾಕ್ಲ ಒಬ್ಬನೇ ಬರ್ತಿದ್ಯಾ? ಐಶ್ವರ್ಯ ಎಲ್ಲಿ? ಅವ್ವ,
ಐಸು ಮೇಡಮ್ ಅವ್ರಿಗೆ ಸ್ಯಾನೆ ಹುಷಾರಿಲ್ಲ ಕಣವ. ಇದ್ಕಿದ್ದಂಗೆ ಜ್ವರ ಬಂದ್ಬಿಟ್ಟದೆ. ನೀನು ಬೇರೆ ನಮ್ಮಿಬ್ಬರನ್ನೂ ಲಗ್ನಕ್ಕೆ ಕಳಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದಲ್ಲ, ಈಗ ನೋಡಿದ್ರೆ ಹಿಂಗಾಗೋಗದೆ ಕಣವ. ಇಂಥ ಪರಿಸ್ಥಿತಿನಾಗ ನಾವಿಬ್ಬರು ಹೋಗದೆ ಇದ್ದರೆ ಅತ್ತೆ ಮನ್ಸಿಗೆ ನೋವಾಯ್ತದೆ. ನೀವಾದರೂ ಹೋಗಿದ್ದು ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ನಾನೇ ಹೋಗಿದ್ದು ಬರ್ತೀನಿ ಕಣವ. ಸರಿ ಮಗ, ಹೋಗಿಪ್ಪ, ಹುಷಾರು. ಸರಿ ಕಣವ. ಒತ್ತಾರ ಇನ್ನೂ ಸಂದಾಗೆ ಇದ್ಲಲ್ಲ, ಈಗ ಇದ್ಕಿದ್ದಂಗೆ ಹೆಂಗೆ ಜ್ವರ ಬಂದ್ಬಿಡ್ತು? ಇದ್ರಾಗ ಏನಾರ ಸಂಚಿದ್ದಾತ? ಅಮ್ಮನಂತ ಅತ್ತೆ, ದೇವ್ರಂತ ಗಂಡ, ಆದ್ರೂ ನಾನು ಇವ್ರಿಗೆ ಸುಳ್ಳು ಹೇಳಿ ಮೋಸ ಮಾಡೋದಕ್ಕೆ ಹೊರಟಿದ್ದೀನಿ. ದೇವ್ರೆ, ನಾನು ಸಾಯೋವರೆಗೂ ನನ್ನ ಗಂಡಂಗೆ ನಾನು ಮತ್ತೆ ಸುಳ್ಳು ಹೇಳೋ ಸಂದರ್ಭ ಬರ್ತಿರೋ ಹಾಗೆ ನೋಡ್ಕೊಳಪ್ಪ. ಯಾಕವ್ವ ಕೂಸೆ, ನಾನು ಬಂದಾಗಿಂದ ಮುಖನ ಆ ಕಡೆ ತಿರ್ಸ್ಕೊಂಬಿಟ್ಟಿದೆಯಲ್ಲ, ಮೈ ಶಾನೆ ಸುಡ್ತಾ ಅದ. ನಾನು ಹೋಗಿ ಕಷಾಯ ಮಾಡ್ಕೊಂಬರ್ಲಾ? ಅಜ್ಜಿ, ನಿಜವಾಗ್ಲೂ ಜ್ವರ ಬಂದಿದ್ರೆ ನೀವು ಕೊಡೋ ಕಷಾಯ ನನ್ನ ಸಹಾಯಕ್ಕೆ ಬರ್ತಿತ್ತು. ಇದು ನಾಟಕ ತಾನೆ? ನಾಟಕದ ಜ್ವರನ? ಮತ್ತೆ ಮೈ ಸುಡ್ತಾ ಅದೇ? ಈರುಳ್ಳಿನ ಕಂಕ್ಳಲ್ಲಿ ಗಟ್ಟಿಯಾಗಿ ಇಟ್ಕೊಂಡ್ರೆ ಮೈಯೆಲ್ಲ ಜ್ವರ ಬಂದಂಗಾಗುತ್ತೆ ಅಂತ ಎಲ್ಲೋ ಓದಿದ್ದೆ. ಅದನ್ನೇ ಬಳಸ್ಕೊಂಡು ಗೌಡ್ರನ್ನ ನಂಬಿಸಿ ಅವರೊಬ್ಬರನ್ನೇ ಮದುವೆ ಕಳಿಸ್ಕೊಟ್ಟಿದ್ದೀನಿ. ನೀವು ಹೇಳಿರೋ ಪರೀಕ್ಷೆಗೆ ಉಳ್ಕೊಂಡಿದ್ದೀನಿ. ನೀನು ಜಾಣೆ ಕಣವ್ವ. ಕಾಂಚನನ ಅಟ್ಟಹಾಸ ಮಟ್ಟ ಹಾಕೋಕ್ಕೆ ಈ ಜಾಣ್ತನನೇ ಬೇಕು. ನೀನು ಗೆದ್ದೆ ಗೆಲ್ತೀಯ. ಬೇಡ ಅಜ್ಜಿ, ನಾನು ಏನೇ ಹೇಳಿದ್ರು ಸತ್ಯನೇ ಹೇಳ್ತೀನಿ ಅಂತ ನಂಬಿರೋ ನನ್ನ ಗಂಡಂಗೆ ಸುಳ್ಳು ಹೇಳಿ ನಂಬಿಸೋದಕ್ಕೆ ನನ್ನ ಜಾಣ್ತನ ಬಳಕೆ ಆಗುತ್ತೆ ಅನ್ನೋದಾದ್ರೆ ನಾನು ದಟ್ಟಿಯಾಗೆ ಉಳಿದ್ಬಿಡ್ತೀನಿ. ನನಗೆ ಜ್ವರ ಬಂದಿದೆ, ಮೈ ಸುಡ್ತಾ ಇದೆ ಅಂತ ಗೊತ್ತಾದಾಗ ಅವ್ರು ಎಷ್ಟು ಚಡಪಡಿಸಿದ್ರು ಗೊತ್ತಾ? ನಿನ್ನ ಈ ಸ್ಥಿತಿಲಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಒತ್ತಾಡ್ಬಿಟ್ರು. ನನ್ನ ಈ ಸುಳ್ಳು ಅವ್ರ ಕಣ್ಣಲ್ಲಿ ನೀರು ತರಿಸ್ತು. ಬೇಡ ಅಜ್ಜಿ, ನಾನು ದಡ್ಡಿಯಾಗಿ ಇರ್ತೀನಿ. ನನಗೆ ಈ ಜಾಣ್ತನ ಬೇಡ. ಸಾನೆ ಸಂತೋಷ ಆಯ್ತೈತೆ ಕಣವ್ವ ನನಗೆ. ಅವನಿಗೆ ನೀನು, ನಿಂಗೆ ಅವನು ಜೀವಕ್ಕೆ ಜೀವ ಕೊಡೋ ಅಷ್ಟು ಪ್ರೀತಿ ಮಾಡ್ಕೊಂಡಿದ್ದೀರಲ್ಲ, ಇದ್ರ ಮುಂದೆ ಯಾವ ಸ್ವರ್ಗನೂ ಇಲ್ಲ ಕಣವ್ವ. ಆದರೆ ಈ ಸ್ವರ್ಗಕ್ಕೆ ಆ ಕಾಂಚನ ಕಿಚ್ಚು ಹಚ್ಚೇ ಹಚ್ತಾಳೆ. ಅದು ಗೊತ್ತಿದ್ದು ನಾವು ಸುಮ್ಕಿದ್ರೆ ನಿಮ್ಮಿಬ್ರ ಮಧ್ಯೆ ಇರೋ ಪ್ರೀತಿಗೆ ಅನ್ಯಾಯ ಆಗುತ್ತೆ ಅಂತ ಈಟೊಂದು ಬಲವಂತ ಮಾಡಿ ಉಪವಾಸ ಅನ್ನೋ ಮಾತಿನಲ್ಲಿ ಕಟ್ಟಾಕಿದ್ದು. ನೀನೀಗ ದ್ವಂದ್ವದಲ್ಲಿ ಒದ್ದಾಡ್ತಾ ಇರೋದಕ್ಕೆ ಒಂದು ನ್ಯಾಯ ಅದೇ. ಹಂಗೆಯ ನಿಂಗೆ ಸತ್ಯ ಅರ್ಥ ಮಾಡಿಸ್ಕೊಡೋಕ್ಕೋಸ್ಕರ ನಿನ್ನನ್ನು ಪರೀಕ್ಷೆಗೆ ಒಪ್ಸಿರೋದ್ರಾಗೂ ಒಂದು ನ್ಯಾಯ ಅದೇ. ನಿಮ್ಮ ಪರೀಕ್ಷೆಯಲ್ಲೂ ನ್ಯಾಯ ಇದೆ ಅನ್ನೋದು ಇತ್ಯರ್ಥ ಆದ್ಮೇಲೆ ತಾನೇ ಗೊತ್ತಾಗೋದು. ಅಲ್ಲಿವರೆಗೂ ನನ್ನ ಗಂಡಂಗೆ ಸುಳ್ಳು ಹೇಳಿದೆ ಅಂತ ನಾನು ಕೊರಗ್ತಾನೆ ಇರ್ಬೇಕಲ್ವಾ? ಅದು ಬೇಡ ಅಂತಾನೆ ಕಣವ ನಾವು ಅವಸರ ಮಾಡ್ತಾ ಇರೋದು. ಎಲ್ಲ ಅನುಮಾನನೂ ಇವತ್ತೇ ಕೊನೆ ಆಗ್ಬಿಡ್ಲಿ, ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಲಿ ಅಂತಾನೆ ನಾವು ಹಠ ಹಿಡ್ದಿರೋದು. ನೋಡವ ಐಶ್ವರ್ಯ, ನಾವು ನಿನ್ನ ಮಾತಿನಲ್ಲಿ ಕಟ್ಟಾಕಿ ನಮ್ಮ ಸ್ವಾರ್ಥ ಸಾಧಿಸ್ಕೊಳಕ್ಕೆ ನೋಡ್ತಾ ಇದ್ದೀವಿ ಅಂತ ಅನ್ಕೋಬೇಡ. ನೀನು ನಂಬಿರೋ ಗಂಡಂಗೆ ಮೋಸ ಮಾಡ್ತಾ ಇಲ್ಲ.
ನೀನು ಅವನ್ನ ಆ ರಾಕ್ಷಸಿ ಕಾಂಚನನ್ ಮೋಸದ ಬಲೆಯಿಂದ ಬಿಡಿಸ್ತಿದ್ಯಾ ಅನ್ಕೋ. ಯಾಕೆಂದ್ರೆ ಇದೇ ಸತ್ಯ. ಕಾಂಚನ, ಏನು ಯೋಚನೆ ಮಾಡ್ತಾ ಇದೀಯಾ? ಓ, ಐಶ್ವರ್ಯ ನಮ್ಮ ಜೊತೆ ಸೇರಬಾರ್ದು ಅಂತ ಲಗ್ನದ ಹೆಸರಿನಾಗಿ ಅವಳನ್ನ ಹೊರಗಡೆ ಕಳ್ಸಕ್ ನೋಡಿದೆ, ಆಗ್ಲಿಲ್ಲ. ಈಗ ಹೆಂಗೂ ಅವಳು ಇಲ್ಲೇ ಅವಳೆ. ಪಟಾಕಿನಾಗೆ ಬಾಂಬ್ ಇಟ್ಕೊಟ್ಟಿದ್ನಲ್ಲ, ಕರಿಯ ಅವಳನ್ನ ಕರ್ಕೊಂಡೋಗಿ ಅವನ ಮುಂದೆ ನಿಲ್ಲಿಸ್ತೀನಿ. ಸತ್ಯ ಏನು ಅನ್ನೋದು ಅವಳಿಗೆ ಅರ್ಥ ಮಾಡಿಸ್ತೀನಿ. ತಿರುಕ ಮುರುಕು ಮಂಟಪದಾಗ ಮನೆ ಕಂಡು ನಾನೇ ಮುಂದಿನ ಮಹಾರಾಜ ಅಂತ ಕನ್ಸು ಕಾಣ್ತಿದ್ದಂತೆ. ಹಂಗೆ ನೀವು ಅಮ್ಮ ಮಗ ಇಬ್ಬರು ಸೇರ್ಕೊಂಡು ಏಟೇ ಸರ್ಕಸ್ ಮಾಡಿದ್ರು ಐಶ್ವರ್ಯನ ದೃಷ್ಟಿನಾಗೆ ನಾನು ಕೆಟ್ಟೋಳು ಅಂತ ಹೇಳ್ಸಕ್ಕಾಗದೆ ನೀವು ಎಲ್ಲಿಂದ ಆಟ ಶುರು ಮಾಡಿದ್ರೋ ಅದು ಅಲ್ಲಿಗೆ ಬಂದು ನಿಂತ್ಕೋಬೇಕಾಯ್ತದೆ. ಎಲ್ರು ಹಿಂಗೆಯ ಹೋಗೋ ಟೈಮ್ ಬಂದಾಗ ತಂಕ ಊದೋದು. ಒಂದೇ ಬಾಣ ಇಟ್ಕೊಂಡು ಯುದ್ಧಕ್ಕೆ ಇಳಿಯಕ್ಕಿಲ್ಲ ಈ ಕಾಂಚನ. ಅದು ಹೆಂಗ್ ಐಶ್ವರ್ಯನ ಈ ಅಟ್ಟಿಯಿಂದ ಹೊರಗೆ ಕರ್ಕೊಂಡು ಹೋಯ್ತಿರೋ ನಾನು ನೋಡೇ ಬಿಡ್ತೀನಿ. ಹುಷಾರಿಲ್ಲ ಅಂತ ರಂಗೇಗೌಡ ಹೇಳ್ತಾ ಇದ್ದ ಇಲ್ಲವಾ? ಅಯ್ಯೋ, ಬೆಂಕಿ ಎತ್ಕೊಂಡು ಉರ್ದಂಗೆ ಉರಿತಾ ಇತ್ತಲ್ಲವಾ? ನೋಡವಾ, ನೀನು ಆರೋಗ್ಯದ ಕಡೆ ಸ್ಯಾನ ನಿಗಾ ವಹಿಸ್ಬೇಕು. ಇನ್ಮ್ಯಾಕೆ ಅಟ್ಟಿನಾಗೆ ಯಾವ ಕ್ಯಾಮೆನೂ ಮಾಡಂಗಿಲ್ಲ. ಅದಿರ್ಲಿ, ಈ ಮನ್ಸಿನಿಂದ ಇಳಿದು ಕ್ವಾಣೆಯಿಂದವರೆಗೂ ಬರಂಗಿಲ್ಲ. ಏ ಕಮ್ಲಿ, ಅವಳಿಗೆ ಆಟೋ ಜ್ವರ ಬಂದು ಸುಸ್ತಾಗದೆ. ನೀನು ತಿರ್ಗಾ ಅವಳನ್ನ ಮಾತಾಡಿಸಿ ಆಯಾಸ ಮಾಡಿಸ್ತಿದ್ಯಾ? ನಡಿ ಆಚೆಗೆ. ಅಯ್ಯೋ, ನಾನು ಯಾಕೆ ಆಚೆ ಹೋಗ್ಲಿ? ನಾನೇನು ಐಶ್ವರ್ಯಕ್ಕೂ ತೊಂದರೆ ಮಾಡಿಲ್ಲ. ಬೇಕಾದ್ರೆ ಅವ್ರನ್ನೇ ಕೇಳಿ. ನನಗೆ ತಿರುಗಿ ಮಾತಾಡ್ತೀಯಾ? ನೀನು ಹಿಂಗೆ ಬಿಟ್ರೆ ಪದೇ ಪದೇ ಬಂದು ಅವಳು ತೊಂದರೆ ಕೊಡ್ತಿರ್ತೀಯ. ಇದಕ್ಕೊಂದು ದಾರಿ ಮಾಡ್ತೀನಿ ತಡಿ. ಹೊರಗೆ ಬರಕ್ಕಿಲ್ಲ ಅಂತ್ಯಾ? ಸರಿ, ನೀನು ಅವಳ ಪುಟ್ಟ ಒಳಗಡೆನೇ ಇರು. ನಾನು ಬಾಗಿಲ್ಗೆ ಹೊರಗಡೆಯಿಂದ ಬೀಗ ಹಾಕೋಯ್ತೀನಿ. ಆಗ ಒಳಗಡೆಗೂ ಯಾರು ಹೋಗೋದು ಬೇಡ, ಹೊರಗೂ ಯಾರು ಬರೋದು ಬೇಡ. ಅಯ್ಯಯ್ಯೋ, ನಾನಿವಾಗ ಕುಂಟೆ ಬೆಲ್ಲ ಆಡೋದು ಹೆಂಗೆ? ಐಶ್ವರ್ಯಕ್ಕ, ನೀವಾದ್ರೂ ನೋಡಿ, ಅತ್ತೆ ನಾನು ಈಚೆ ಬರ್ತೀನಿ. ಅಕ್ಕ. ಅಯ್ಯೋ ಅತ್ತೆ, ಕಮಲಿ ತುಂಬಾ ಅಳ್ತಾ ಇದ್ದಾಳೆ. ಬಾಗಿಲು ತೆಗೀರಿ ಅತ್ತೆ, ಪ್ಲೀಸ್. ನೀನು ಇವಳು ಮಾತಿಗೆಲ್ಲ ಸೊಪ್ಪು ಹಾಕ್ಬೇಡ. ಅವಳು ಇಷ್ಟೇ ನನ್ ಬಿಡು. ನೀನು ಆರಾಮಾಗಿ ಮನೆ ಕಣ್ಣು ನಿದ್ರೆ ಮಾಡವಾ? ಬಾರ ನೀನು ಹೊರಕ್ಕೆ ಬಾ. ಬಾ, ಹೋಗು, ಹೋಗಲಿ ಕುಂಟೆ ಬಿಲ್ ಆಡ್ಕೊ ಹೋಗು. ನನ್ನ ಜಾಡಿಡಿಬೇಕು ಅಂತ ಪ್ಲಾನ್ ಮಾಡಿರಾ? ಈಗ ಅದು ಹೆಂಗೆ ಐಶ್ವರ್ಯನ ಹೊರಗೆ ಕರ್ಕೊಂಡು ಹೋಯ್ತೀರಾ ಅಂತ ನಾನು ನೋಡ್ತೀನಿ.